I am Kaviraj from scoringtarget.com. In today's session, we are going to learn verb forms or tense form of the verb presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಟೆನ್ಸ್ ಫಾರ್ಮ್ ಆಫ್ ದ ವರ್ಬನ್ನು ಕಲಿತಾ ಇದ್ವಿ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈ ಪ್ರಶ್ನೆಗಳು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸ್ಪೆಷಲಾಗಿ ನಮ್ಮ GPSTR ಎಕ್ಸಾಮ್ ಆಗಿರ್ಬೋದು, KRTET ಎಕ್ಸಾಮ್ ಆಗಿರ್ಬೋದು ಮತ್ತು ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ ಈ ಪ್ರಕಾರದ ಪ್ರಶ್ನೆಗಳು ಕೇಳ್ತಾರೆ. ಸೊ ವರ್ಬ್ನ ಫಾರ್ಮ್ಗಳು, ವರ್ಬ್ ಫಾರ್ಮ್ ಅಂದರೆ V1, V2, V3 ಅಂತಲೇ ಹೇಳ್ತೀವಲ್ಲ, ಅದೂ ಆಗಿರ್ಬೋದು. ಜೊತೆಗೆ ಟೆನ್ಸ್ ಫಾರ್ಮ್ ಅಂದರೆ ಯಾವ ಟೆನ್ಸ್ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ ಥರ ಇರಬೇಕು ಮತ್ತು ಮೇನ್ ವರ್ಬ್ ಯಾವ ಫಾರ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು 3 ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿದ್ವಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಆ್ಯಕ್ಟಿವಿಟಿ 1 ಏನು ಹೇಳುತ್ತೆ, we use various form of verbs when we refer to future events depending on our plan or intention. ಅಂದರೆ ಭವಿಷ್ಯದಲ್ಲಿ ನಾವು ಅಂದರೆ ಮುಂದೆ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಹೀಗೆ ಪ್ಲ್ಯಾನ್ ಹಾಕೋತೀವಲ್ಲ, ಸೊ ಆ ಥರದ ಸೆಂಟೆನ್ಸ್ ಇದ್ದಾಗ ನಾವು ಯಾವ ಥರ ವರ್ಬ್ ಫಾರ್ಮನ್ನು ಫಿಲಪ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂತ ಪ್ರಶ್ನೆ ಇದೆ. ಇಲ್ಲಿ ಒಂದು ನಮಗೆ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಪ್ಯಾರಾಗ್ರಾಫಲ್ಲಿ ನಮಗೆ ಬ್ರ್ಯಾಕೆಟಲ್ಲಿ B+ ಲೀವ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಬರೀ ಅರೈವ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ B+Go ಮೀಟ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ವಿಲ್ ಪ್ಲಸ್ ಡಿಸ್ಕಸ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ B+ ಮೀಟ್ ಇದೆ, ಇನ್ನೊಂದರಲ್ಲಿ B+ ಕಮ್ ಬ್ಯಾಕ್ ಅಂತಿದೆ. ಸೊ ಈ ವರ್ಬ್ ಫಾರ್ಮನ್ನು ನಾವಿಲ್ಲಿ ಬಿಟ್ಟ ಸ್ಥಳದಲ್ಲಿ ಕರೆಕ್ಟಾಗಿ ತುಂಬ್ಕೋಬೇಕು. ಇದು ಫ್ಯೂಚರ್ ಪ್ಲ್ಯಾನ್ ಇದೆ. ಅಂದರೆ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡ್ಯಾಶ್ ಫಾರ್ ಡೆಲ್ಲಿ ದಿಸ್ ಈವ್ನಿಂಗ್ ಬೈ ಆ ಸ್ಪೆಷಲ್ ಪ್ಲೇನ್. ಅಂದರೆ ಕರ್ನಾಟಕದ ಚೀಫ್ ಮಿನಿಸ್ಟರ್ ಅವರು ಇವತ್ತು ಸಾಯಂಕಾಲ ಡೆಲ್ಲಿದಿಂದ ಬರ್ತಾ ಇದ್ದಾರೆ ಅಂತ ಪ್ಲೇನಲ್ಲಿ. ಸೊ ಇದು ಫ್ಯೂಚರ್ ಪ್ಲ್ಯಾನ್ ಇದೆ, ಅಂದರೆ ಬರ್ತಕ್ಕಂಥದ್ದನ್ನು. ಸೊ ಇದಕ್ಕೆ ನಾವು B+ ಲೀವ್ ಇದಕ್ಕೆ ಮಾಡಬೇಕಂದ್ರೆ ಈಸ್ ಲೀವಿಂಗ್ ಅಂತ ಮಾಡ್ಬೇಕು ಆನ್ಸರ್. ಈಸ್ ಲೀವಿಂಗ್ ಅಂದರೆ B ಬದಲಾಗಿ ಇಲ್ಲಿ ಈಸನ್ನು ಬರೀಬೇಕು, ಲೀವ್ ಬದಲಾಗಿ ಲೀವಿಂಗ್. ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಲೀವಿಂಗ್ ಫಾರ್ ಡೆಲ್ಲಿ ದಿಸ್ ಈವ್ನಿಂಗ್ ಬೈ ಆ ಸ್ಪೆಷಲ್ ಪ್ಲೇನ್. ಹಿ ಅರೈವ್ ಇನ್ ಡೆಲ್ಲಿ ಅಟ್ 8 PM. ಅವರು 8 ಗಂಟೆಗೆ ಡೆಲ್ಲಿಗೆ ಬಂದು ತಲುಪ್ತಾರೆ. ಸೊ ಇದು ಕೂಡ ಫ್ಯೂಚರ್ಲಿದೆ. ಸೊ ಅದಕ್ಕೆ ನಾವು ಏನು ಬರಬೇಕು, ವಿಲ್ ಅರೈವ್ ಅಂತ ಮಾಡಬೇಕು. ಯಾಕಂದರೆ ಫ್ಯೂಚರ್ಲಿ ಎಲ್ಲ ಘಟನೆಗಳನ್ನು ನಾವು ಫ್ಯೂಚರ್ಲಿ ನಾವು ಪ್ಲ್ಯಾನಿಂಗನ್ನು ಮಾಡ್ತಾಯಿದ್ವಿ, ಹೌದಾ. ಹಿ ವಿಲ್ ಅರೈವ್ ಇನ್ ಡೆಲ್ಲಿ ಎಟ್ 8 PM. ಅವರು 8 ಗಂಟೆಗೆ ಡೆಲ್ಲಿ ಬಂದು ತಲುಪಬಹುದು. ಹಿ B+Go ಮೀಟ್ ಅಂತ 3 ಇದೆ. ಇವಾಗ ಏನು ಬರೀಬೇಕಂದ್ರೆ ಈಸ್ ಗೋಯಿಂಗ್ ಟು ಮೀಟ್ ಅಂತ ಬರೀಬೇಕು. ಹಿ ಈಸ್ ಗೋಯಿಂಗ್ ಟು ಮೀಟ್ ದ MPs ಆಫ್ ಕರ್ನಾಟಕ. ಅಂದರೆ ಡೆಲ್ಲಿಗೆ ಬಂದ ನಂತರ ಅವರು MP ಗಳಿಗೆ ಭೇಟಿ ಆಗ್ತಾರೆ ಆಫ್ಟರ್ ಅರೈವಿಂಗ್ ಹಿಸ್ ಅರೈವಲ್. ಹಿ ವಿಲ್ ಡಿಸ್ಕಸ್ ಇದಕ್ಕೆ ಮಾಡಬೇಕು, ವಿಲ್ ಡಿಸ್ಕಸ್ಸೇ ಕರೆಕ್ಟಾಗಿದೆ. ಸೊ ನೋ ಪ್ರಾಬ್ಲಮ್. ಅವ್ರು ಬಂದು ಏನು ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ ಸಮ್ ಇಂಪಾರ್ಟೆಂಟ್ ಇಶ್ಯೂಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಟುಮಾರೋ ಮಾರ್ನಿಂಗ್. ಹಿ B+ ಮೀಟ್ ಇದೆ. ಇಲ್ಲಿ ಏನು ಬರಬೇಕು, ಪಾರ್ಟಿ ಹೈ ಕಮಾಂಡ್ ಬೈ ಟುಮಾರೋ ಈವ್ನಿಂಗ್. ಬಂದ ನಂತರ ನಾಳೆ ಸಾಯಂಕಾಲ ಏನು ಮಾಡ್ತಾರೆ, ಪಾರ್ಟಿ ಹೈಕಮಾಂಡ್ ಅವರಿಗೆ ಭೇಟಿ ಆಗ್ತಾರೆ. ಅದು ಕೂಡ B ಮೀಟ್ ಇದೆ, ನಮಗೂ ವಿಲ್ ಮೀಟ್ ಅಂತ ಆಗುತ್ತೆ, ಅಥವಾ ವಿಲ್ ಬಿ ಮೀಟಿಂಗ್ ಅಂತ ಕೂಡ ಮಾಡ್ಬೋದು. ಕಾಮೆಂಟ್ ಬೈ ಟುಮಾರೋ ಈವ್ನಿಂಗ್. ಹಿ B+ ಕಮ್ ಬ್ಯಾಕ್ ಇದೆಲ್ಲ ವಿಲ್ ಕಮ್ ಬ್ಯಾಕ್ ಅಥವಾ ವಿಲ್ ಬಿ ಕಮ್ಮಿಂಗ್ ಬ್ಯಾಕ್ ಟು ಬೆಂಗಳೂರು ಬೈ ದಿ ಈವ್ನಿಂಗ್ ಫ್ಲೈಟ್. ಈ ಥರ ಫ್ಯೂಚರ್ ಪ್ಲ್ಯಾನ್ ಇದ್ದಾಗ ನಾವು ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸಲ್ಲಿ ಕಾಮನಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬ್ತೀವಿ. ಓಕೆ, ಈಗ ಆ್ಯಕ್ಟಿವಿಟಿ 2 ನೋಡೋಣ. ಇದು ಏನಿದೆ, ಸೇ ಯುವರ್ ಸಿಸ್ಟರ್ಸ್ ವೆಡ್ಡಿಂಗ್ ವಿಲ್ ಟೇಕ್ ಪ್ಲೇಸ್ ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳು ನಿಮ್ಮ ಸಿಸ್ಟರ್ ಮ್ಯಾರೇಜ್ ಇದೆ ಅಂದ್ಕೊಳ್ಳಿ. ದ ಕೋರ್ಸ್ ಆಫ್ ಆ್ಯಕ್ಟಿವಿಟಿ ಆಫ್ ದ ಮ್ಯಾರೇಜ್ ಈಸ್ ಗಿವನ್ ಬಿಲೋ. ಯೂಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಕ್ ಗಿವನ್ ಇನ್ ದ ಬ್ರ್ಯಾಕೆಟ್. ಅಂದರೆ ನೆಕ್ಸ್ಟ್ ಮಂತ್ ನಿಮ್ಮ ಸಿಸ್ಟರ್ ಮ್ಯಾರೇಜ್ ಇದೆ, ಅದಕ್ಕೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀರಾ. ಸೊ ಅದು ಯಾವ ಥರ ಮಾಡ್ಕೋತೀರಿ, ಇದು ಕೂಡ ಫ್ಯೂಚರಲ್ಲಿ ಇರೋದರಿಂದ ಸೊ ನಾವು ಯೋಚನೆ ಮಾಡಿ ಇಲ್ಲಿ ಆನ್ಸರ್ಗಳನ್ನು ಫಿಲಪ್ ಮಾಡಬೇಕು. ನೋಡಿ ಏನಿದೆ, ಮೈ ಸಿಸ್ಟರ್ಸ್ ಮ್ಯಾರೇಜ್ ಟು ಟೇಕ್ ಪ್ಲೇಸ್ ಆನ್ 21st May. B+ ಅರೇಂಜ್ ಇದಕ್ಕೆ ಮಾಡಬೇಕು, ಈಸ್ ಅರೇಂಜ್ಡ್. ಮೈ ಸಿಸ್ಟರ್ಸ್ ಮ್ಯಾರೇಜ್ ಈಸ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಆನ್ 21st May. ಅಂದರೆ ಫ್ಯೂಚರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದನ್ನು ಕಾಮನ್ ಫ್ಯೂಚರಲ್ಲಿ ಪ್ಲ್ಯಾನ್ ಹೀಗೆ ಮಾಡ್ತೀವಲ್ಲ, ಸೊ ನಾವು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲಿ ಅಂದರೆ ಪ್ಯಾಸಿವ್ ಫಾರ್ಮಲ್ಲಿ ಮಾಡ್ತೀವಿ. ವಿ B+Go ಟು ಗೆಟ್ ಅಂದರೆ ಇದಕ್ಕೆ ಮಾಡಬೇಕು, ಆರ್ ಗೋಯಿಂಗ್ ಟು ಗೆಟ್. ವಿ ಆರ್ ಗೋಯಿಂಗ್ ಟು ಗೆಟ್ ದ ಇನ್ವಿಟೇಷನ್ ಪ್ರಿಂಟೆಡ್ ಬೈ ದಿ
ಸೆಕೆಂಡ್ ವೀಕ್ ಆಫ್ ದಿಸ್ ಮಂತ್. ಈ ತಿಂಗಳ 2ನೇ ವಾರದಲ್ಲಿ ನಾವು ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಮೈ ಪೇರೆಂಟ್ಸ್ ವಿಲ್ ವಿಸಿಟ್ ಇರುತ್ತೆ, ಸೇಮ್ ವಿಲ್ ವಿಸಿಟ್ ದ ರಿಲೇಟಿವ್ಸ್ ಬೈ 5th of May. ಆಲ್ ಆಫ್ ಅಸ್ ವಿಲ್ ಬಿ ಗೋ ಅಂತಿದೆ, ಇದೇನಾಗಬೇಕು ವಿಲ್ ಬಿ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್ ಟು ಬೈ ಕ್ಲೋತ್ಸ್ ಆ್ಯಂಡ್ ಜ್ಯುವೆಲರೀಸ್. ಓಕೆ, ನಾವೀಗ ಇಲ್ಲಿ ನಾವು ಥರ್ಡ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ. ಈಗ ಆ್ಯಕ್ಟಿವಿಟಿ ಥರ್ಡ್, ಕಂಪ್ಲೀಟ್ ದ ಡೈಲಾಗ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಇದು ಕೂಡ ಸೇಮ್ ಟೆನ್ಸ್ ಫಾರ್ಮ್ ಇದೆ, ಬಟ್ ಇಲ್ಲಿ ಡೈಲಾಗ್ ಫಾರ್ಮಲ್ಲಿದೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡೈಲಾಗ್ ಫಾರ್ಮಲ್ಲಿ ಕೊಟ್ಟಾಗ ನಾವು ವರ್ಬ್ ಫಾರ್ಮನ್ನು ಫಿಲಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ನಾವು ಈಸಿಯಾಗಿ ಓದ್ಕೊಂಡ್ರೆ ಈಸಿ ಅನಿಸುತ್ತೆ. ಫಸ್ಟ್ ನೋಡಿ, ಗಣೇಶ್ ಏನು ಹೇಳ್ತಾನೆ, ಹಾಯ್ ಗೋಪಾಲ್, ವೆನ್ ವಿಲ್ ಬಿ ಯುವರ್ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್. ನಿಮ್ಮ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಯಾವಾಗಿದೆ ಅಂತ ಗಣೇಶ್ ಗೋಪಾಲ್ಗೆ ಕೇಳ್ತಾನೆ. ಅದು ಗೋಪಾಲ್ ಹೇಳ್ತಾನೆ, ವಿ ಹ್ಯಾವ್ ಇಟ್ ಆನ್ 3rd of January ಇದೆಲ್ಲ, ಹ್ಯಾವ್ ಇಟ್ ಬದಲಾಗಿ ನಾವು ಏನು ಬೇಕು, ವಿಲ್ ಬಿ ಹ್ಯಾವಿಂಗ್ ಇಟ್ ಆನ್ 3rd of January. ಗಣೇಶ್, ಹೂ ಈಸ್ ದ ಚೀಫ್ ಗೆಸ್ಟ್ ಯಾರಿದ್ದಾರೆ ಅಂತ ಗಣೇಶ್ ಕೇಳ್ತಾನೆ. ಅದು ಗೋಪಾಲ್ ಹೇಳ್ತಾನೆ, ದ ಲೋಕಲ್ MLA ಡ್ಯಾಶ್ ದ ಚೀಫ್ ಗೆಸ್ಟ್. ಅದು ಈಸ್, ದ ಲೋಕಲ್ MLA ಈಸ್ ದ ಚೀಫ್ ಗೆಸ್ಟ್, ಈಸ್. ಓಕೆ, ನೆಕ್ಸ್ಟ್, ಪರ್ಹ್ಯಾಪ್ಸ್ ಯು ಡ್ಯಾಶ್ ಬ್ಯುಸಿ ವಿತ್ ದ ಕಲ್ಚರ್ ಆ್ಯಕ್ಟಿವಿಟೀಸ್ ಅರಂಟ್ ಯು. ನೀನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಇರಬೇಕು ಹೌದಲ್ವಾ ಅಂತ ಕೇಳ್ತಾನೆ. ಓಕೆ, ಅದು ಆನ್ಸರ್ ಆರ್ ಆಗುತ್ತೆ. ಯಾಕೆ ಆರ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ, ಪರ್ಹ್ಯಾಪ್ಸ್ ಯು ಆರ್ ಬ್ಯುಸಿ, ಯು ಬಂದಾಗ ನಾವು ಆರ್ ತುಂಬ್ತೀವಿ. ಆಮೇಲೆ ಗೋಪಾಲ್, ಎಸ್ ಐ ಆಮ್ ಅಂತ ಹೇಳ್ತಾನೆ ಶಾರ್ಟಲ್ಲಿ. ಅದು ಗಣೇಶ್ ಹೇಳ್ತಾನೆ, ಡ್ಯಾಶ್ ಇಟ್ ಅ ಡೇ ಟೈಮ್ ಫಂಕ್ಷನ್. ಅದು ರಾತ್ರಿ ಇದೆಯಾ ಹಗಲ ಫಂಕ್ಷನ್ ಇದೆ ಅಂತ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಸೊ ಬಿಗಿನಿಂಗಲ್ಲಿ ಈಸನ್ನು ಯೂಸ್ ಮಾಡ್ತೀವಿ. ಈಸ್ ಇಟ್ ಅ ಡೇ ಫಂಕ್ಷನ್ ಅಂತ ಪ್ರಶ್ನೆ ಕೇಳಿದ, ಅಂದರೆ ಅದು ಹಗಲತ್ತು ನಡೆಯೋ ಫಂಕ್ಷನ್ ಅಂತ ಕೇಳ್ತಾನೆ. ಅದು ಗೋಪಾಲ್ ಏನು ಹೇಳ್ತಾನೆ, ಯು ಆರ್ ರೈಟ್, ಇಟ್ ಈಸ್ ಅ ಡೇ ಟೈಮ್ ಫಂಕ್ಷನ್. ಓಕೆ, ಸೊ ನೋಡಿ, ಈ ಥರದ್ದು ಫ್ಯೂಚರ್ ಇನ್ಸಿಡೆಂಟ್ಗಳನ್ನು ನಾವು ಕಾಮನ್ನಾಗಿ ಫ್ಯೂಚರ್ ಟೆನ್ಸಲ್ಲಿ ಮತ್ತು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲಿ ಈ ಥರ ನಾವು ಫಿಲಪ್ಪನ್ನು ಮಾಡಬೇಕು. ಇದು ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಗೆ ಸಂಬಂಧಪಟ್ಟಂತೆ 3 ಆ್ಯಕ್ಟಿವಿಟೀಸ್. ಈಗಾಗಲೇ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಮತ್ತು ವರ್ಬ್ ಫಾರ್ಮ್ಸ್ ಬಗ್ಗೆ ಸುಮಾರು 3 ವೀಡಿಯೋಗಳನ್ನ ಮಾಡಿದ್ದೀನಿ ಸಪ್ರೇಟಾಗಿ. ಅಲ್ಲಿ ಕೂಡ ತುಂಬ ಈಸಿಯಾಗಿ ಯಾವ ಥರ ವರ್ಬ್ ಫಾರ್ಮನ್ನು ಯಾವಾಗ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನೇ ಯಾಕೆ ಮಾಡ್ಕೋಬೇಕು, ಈ ಟೆನ್ಸ್ ಫಾರ್ಮ್ ಆಫ್ ದ ವರ್ಬನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು ಅಂತ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವರ್ಬ್ ಫಾರ್ಮ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡ್ಬೋದು. ಸೊ ಇಲ್ಲಿ ಕಾಮನ್ನಾಗಿ ನಮಗೆ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಕೇಳಿದಾಗ ನಮಗೇನು ಗೊತ್ತಿರಬೇಕಂದ್ರೆ 3 ಟೆನ್ಸ್ಗಳ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಬರುತ್ತೆ ಮತ್ತು ಯಾವ ಹೆಲ್ಪಿಂಗ್ ವರ್ಬ್ ಬಂದಾಗ ಮೇನ್ ವರ್ಬ್ ಯಾವ ಫಾರ್ಮಲ್ಲಿ ಇರುತ್ತೆ ಗೊತ್ತಾಗಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ನಮಗೆ ಮೇನ್ ವರ್ಬ್ V1 ಅಲ್ಲಿರುತ್ತೆ. ಪ್ರೆಸೆಂಟ್ ಕಂಟಿನ್ಯೂ ಇದ್ದಾಗ ING ಫಾರ್ಮಲ್ಲಿರುತ್ತೆ ಮೇನ್ ವರ್ಬ್. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಕಾಮನ್ನಾಗಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ವರ್ಬ್ ಇರುತ್ತೆ. ಸೊ ಈ ಥರ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಈ ಪ್ರೆಸೆಂಟ್ ಕಂಟಿನ್ಯೂಲಿ ಆ್ಯಮ್ ಈಸ್ ಆರ್ ಇದೆ. ಆ್ಯಮ್ ಈಸ್ ಆರ್ ಬಂದಾಗ ಮುಖ್ಯ ಕ್ರಿಯಾಪದ ING ತೆಗೆದುಕೊಳ್ಳುತ್ತೆ. ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಹ್ಯಾವ್ ಹ್ಯಾಸ್ ಬರುತ್ತೆ. ಹ್ಯಾಸ್ ಬಂದಾಗ ಮುಂದೆ ಬರ್ತಕ್ಕಂಥ ವರ್ಬ್ ಯಾವಾಗೂ V3 ಇರುತ್ತೆ. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಸೊ ಇಷ್ಟು ನಾವು ರೂಲ್ಸನ್ನು ಗೊತ್ತಿದ್ದರೆ ಈ ಟೆನ್ಸ್ ಫಾರ್ಮ್ ಆಫ್ ದ ವರ್ಬನ್ನು ಈಸಿಯಾಗಿ ಕಲ್ತ್ಕೋಬೋದು. ಸೊ ನಾವು ಈ ಟೆನ್ಸ್ ಫಾರ್ಮ್ ಆಫ್ ದ ವರ್ಬನ್ನು ನಾವು ಕಂಪ್ಲೀಟಾಗಿ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಇಲ್ಲಿ ಎರಡು ಐಡಿಯಾ ಇದೆ. ಒಂದು ಟೆನ್ಸ್ಗಳನ್ನು ಕಲಿಬೇಕು, ಎರಡನೇದು ವರ್ಬ್ ಲಿಸ್ಟನ್ನು ಬೈ ಹ್ಯಾಟ್ ಮಾಡ್ಕೋಬೇಕು. ಕಾಮನ್ನಾಗಿ ನಮಗೆ ಒಂದು 300ರಿಂದ 400 ವರ್ಬ್ಗಳ ಒಂದು ಲಿಸ್ಟ್ ಗೊತ್ತಿರಬೇಕು. V1, V2 ಮತ್ತು V3 ಫಾರ್ಮ್ ಗೊತ್ತಿರಬೇಕು ಮತ್ತು 3 ಟೆನ್ಸ್ಗಳ ಬಗ್ಗೆ ನಮಗೆ ಕಂಪ್ಲೀಟಾಗಿ ಐಡಿಯಾ ಇರಬೇಕು. ಇಷ್ಟು ಕಲ್ತ್ಕೊಂಡ್ರೆ ನಾವು ಈಸಿಯಾಗಿ ಈ ವರ್ಬ್ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಈಸಿಯಾಗಿ ಬರಿಬೋದು. ಅದಕ್ಕಾಗಿ ಈ ಒಂದು ಟಾಪಿಕನ್ನು ಜಾಸ್ತಿ ಇಂಪಾರ್ಟೆಂಟ್ ಕೊಡಿ. ಯಾಕಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಾಗ ಅಟ್ಲೀಸ್ಟ್ ಅಲ್ಲಿ 4ರಿಂದ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ಅದು 5 ಅಂಕದ ಪ್ರಶ್ನೆಯಾಗಿ ನಿಮಗೆ ಎಕ್ಸಾಮ್ಗಳು ಕೇಳಿದಾಗ ಜಾಸ್ತಿ ಅಂಕಗಳು ಕೊಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರೆ ಒಳ್ಳೆಯ ಅಂಕವನ್ನು ಸ್ಕೋರ್ ಮಾಡ್ಬೋದು.
ಅಂದರೆ ನಾನು ಹೇಳಿದಂಥ 2 ಟೆಕ್ನಿಕನ್ನು ಫಾಲೋ ಮಾಡಿ ಒಂದು ಟೆನ್ಸನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಒಂದು ಸುಮಾರು 400 ವರ್ಬ್ಗಳನ್ನು V1 V2 ಮತ್ತು V3 ಫಾರ್ಮ್ಗಳನ್ನು ಕಲ್ತ್ಕೊಳ್ಳಿ. ಇಷ್ಟು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸ್ ನಿಮಗೆ ಈಸಿ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.